ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ದೇಶ ಹೇಗಿತ್ತು ಅಂತ ಯಾರು ನೋಡಿಲ್ವೋ ಅವರಿಗೆ ಆ ದೇಶ ಹೇಗಿತ್ತು ಅನ್ನೋದನ್ನ ನಾಪ್ಸಕ್ಕೋಸ್ಕರ ಯುವ ಮೋರ್ಚಾ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಏಕೆಂದ್ರೆ ಒಂದು ಪೂರ್ತಿ ಜನರೇಷನ್ ಇದೆ. 11 ವರ್ಷ ಅವ್ರು ಬರೀ ಗುಡ್ ಗವರ್ನೆನ್ಸೇ ನೋಡಿರೋದು. 11 ವರ್ಷ ಒಳ್ಳೆ ಆಡಳಿತ ಏನು ಅಂತಾನೆ ನೋಡಿರೋದು. ಕೆಟ್ಟ ಆಡಳಿತ ಏನು, ಅದರ ದುಷ್ಪರಿಣಾಮ ಏನು ಅಂತ ನೋಡೇ ಇಲ್ದಲೇ ಇರುವಂತಹ ಒಂದು ಬಹಳ ದೊಡ್ಡ ಒಂದು ಜನರೇಷನ್ ಇದೆ. ಅವ್ರಿಗೆ ಇವತ್ತು ನಾವು ನಾಪಿಸ್ಬೇಕಾಗಿದೆ. 11 ವರ್ಷದ ಹಿಂದೆ ನ್ಯೂಸ್ ಪೇಪರ್ನ ತೆಗೆದ್ರೆ ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಹೆಡ್ಲೈನ್ಸನ್ನೇ ನಾವು ಪ್ರತಿ ದಿವಸ ಬೆಳಗ್ಗೆ ಓದ್ತಾ ಇದ್ದಿದ್ದು ಅಂತ. ಡಿಫೆನ್ಸ್ನಲ್ಲಿ ಹಗರಣ, ಕಲ್ಲಿದ್ದಲಲ್ಲಿ ಹಗರಣ, ಆಂಟ್ರಾಕ್ಸ್ ಮಾರೋದ್ರಲ್ಲಿ ಹಗರಣ, ನಿಮಗೆ ಆಗಸ್ಟಾ ವೆಸ್ಟ್ಲ್ಯಾಂಡ್ನ ಹೆಲಿಕಾಪ್ಟರ್ ತಗೊಳ್ಳೋದ್ರಲ್ಲಿ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಆರ್ಗನೈಸ್ ಮಾಡೋದ್ರಲ್ಲಿ ಹಗರಣ. ನ್ಯೂಸ್ ಪೇಪರ್ನ ಪ್ರತಿ ದಿವಸ ಮೊದಲನೇ ಪುಟದಲ್ಲಿ ನೀವು ಗುಡ್ ಮಾರ್ನಿಂಗ್ ಅಂತ ಡೇ ಪ್ರಾರಂಭ ಆಗ್ತಿದ್ದೇನೆ ಒಂದಲ್ಲ ಒಂದು ಭ್ರಷ್ಟಾಚಾರದ ಹಗರಣ ಓದೇನೆ. ಇವತ್ತು 11 ವರ್ಷ ಆಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು. 11 ವರ್ಷದಲ್ಲಿ ಕ್ರೆಡಿಬಲ್ ಆಗಿರುವಂತಹ ಭ್ರಷ್ಟಾಚಾರದ ಒಂದೇ ಒಂದು ಆರೋಪವನ್ನು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇವತ್ತಿನವರೆಗೆ ಮಾಡಲಿಕ್ಕಾಗಿಲ್ಲ. ದಿಸ್ ಇಸ್ ಅ ಮ್ಯಾಸಿವ್ ಚೇಂಜ್. ಇದು ಗುಡ್ ಗವರ್ನೆನ್ಸ್. ಇದನ್ನ ನಾವು ಬದಲಾವಣೆ ತೆಗೆದುಕೊಂಡು ಬಂದಿರುವಂಥದ್ದು. ನಾವು ಈ ಅಷ್ಟು ದೇಶಗಳಿಗೆ ಹೋಗಿದ್ದು ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಮಾಡಿದಂಥ ಪರಾಕ್ರಮವನ್ನು ಬೇರೆ ದೇಶಕ್ಕೆ ತಿಳಿಸ್ಬರಲಿಕ್ಕೆ ಅಂತ, ಪ್ರಪಂಚಕ್ಕೆ ನಮ್ಮ ಪೊಸಿಷನ್ ಏನು ಅಂತ ಹೇಳಬರಲಿಕ್ಕೆ ಅಂತ. ನೀವೇ ಯೋಚನೆ ಮಾಡಿ, 11 ವರ್ಷದ ಹಿಂದೆ ಟೆರರಿಸ್ಟ್ ಅಟ್ಯಾಕ್ಗಳು ಆಗ್ತಿರ್ಲಿಲ್ಲ ಅಂತಲ್ಲ. ದೀಪಾವಳಿ ಬಂದಾಗ ಪಟಾಕಿ ಹಚ್ಚೋಷ್ಟು ಸಲೀಸಾಗಿ ಭಯೋತ್ಪಾದಕರು ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ಗಳು ಮಾಡ್ತಾ ಇತ್ತು. ಮುಂಬೈ, ಬೆಂಗಳೂರು, ಗೌಹಾಟಿ, ಡೆಲ್ಲಿ, ಅಹಮದಾಬಾದ್, ಕೊಯಮತ್ತೂರು, ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ಗಳಾಗಿತ್ತು. ಯಾವ ಬಾಂಬ್ ಬ್ಲಾಸ್ಟ್ ಆದಾಗಲೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೊಂದು ದಿಟ್ಟವಾದಂತಹ ಉತ್ತರನೇ ಕೊಟ್ಟಿರಲಿಲ್ಲ. ಆದರೆ ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಸರ್ಕಾರ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ತೋರಿಸ್ತು, ನೀವು ಒಂದು ಗುಂಡು ಹಾರಿಸಿ ಬಾಂಬ್ ಬ್ಲಾಸ್ಟ್ ಭಾರತದಲ್ಲಿ ಮಾಡಿದ್ರೆ ನಾವು ಊರಿ ಸರ್ಜಿಕಲ್ ಸ್ಟ್ರೈಕು ಮಾಡ್ತೀವಿ, ಬಾಲಾಕೋಟ್ನ ಏರ್ ಸ್ಟ್ರೈಕು ಮಾಡ್ತೀವಿ, ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನದ 180 ಕಿಲೋಮೀಟರ್ ಒಳಗಡೆ ಇರುವಂತಹ ಬಹಾಪುಲ್ಪುರದಲ್ಲೂ ಕೂಡ ವಿ ವಿಲ್ ಟೇಕ್ ಯು ಔಟ್ ಅನ್ನುವಂತಹ ಒಂದು ಮೆಸೇಜಿನ ಫಸ್ಟ್ ಟೈಮ್ ನ್ಯಾಷನಲ್ ಸೆಕ್ಯೂರಿಟಿ ಪ್ಯಾರಾಡೈಮ್ ಅನ್ನ ನರೇಂದ್ರ ಮೋದಿ ಸರ್ಕಾರ ದೇಶಕ್ಕೆ ತೋರಿಸ್ತು.